ಡಾಕ್ಟರ್ ಎಚ್ ಕೆ ರಂಗನಾಥ್ ಬಹುದೊಡ್ಡ ಸಾಧಕರು, ರಂಗಭೂಮಿಯಲ್ಲಿ ಬಹುದೊಡ್ಡ ಶ್ರಮಪಟ್ಟವರು, ಆಕಾಶವಾಣಿಯಲ್ಲಿ ಮಹಾನಿರ್ದೇಶಕರಾಗಿದ್ದವರು. ಅವರು ಹಿಂದೆ ಬೆಂಗಳೂರಿಗೆ ಆಕಾಶವಾಣಿಗೆ ಬಂದು ಸೇರ್ಕೊಂಡ್ರಂತೆ. ಜಯನಗರದಲ್ಲಿ ಒಂದು ಮನೆ ಕಟ್ಸ್ಕೊಂಡ್ರು. ಆಗ ಹೊಸ ಬಡಾವಣೆ, ಆಕಾಶವಾಣಿಗೆ ಹತ್ತಿರ ಆಗಲಿ ಅಂತ ಹೇಳಿ ಮಲ್ಲೇಶ್ವರಂದಲ್ಲಿ ಮನೆ ಬಾಡಿಗೆಯಲ್ಲಿದ್ದರು. ಜಯನಗರದಿಂದ ಹೋಗಿ ಬರೋದು ಕಷ್ಟ ಆಗತ್ತೆ ಅಂತ ಆ ಜಯನಗರದ ಮನೆಯನ್ನು ಮತ್ತೊಬ್ಬರಿಗೆ ಬಾಡಿಗೆ ಕೊಟ್ಟು ಅವ್ರಿಂದ ವಾಪಸ್ ಪಡ್ಕೊಳ್ಳೋಕೆ ಬಹಳ ಕಷ್ಟಪಟ್ಟಿದ್ರು. ನಂತರ ನೋಡಿ ಒಳ್ಳೆಯದವ್ರು ಕೊಡಬೇಕು, ತೊಂದರೆ ಆಗಬಾರ್ದು ಅಂತ ಹೇಳಿ ಆಗ ತಾನೇ ಮದುವೆ ಆದಂಥ ರಾಮನಾಥ್ ಅನ್ನೋರಿಗೆ ಮನೆಯನ್ನು 150 ರೂಪಾಯಿ ಬಾಡಿಗೆ ಕೊಟ್ಟರು. ಆಗ ರಾಮನಾಥನ ಕಷ್ಟ ಇತ್ತು, ಹೊಸದಾಗಿ ಮದುವೆ ಆದವರು, ಅಡ್ವಾನ್ಸ್ ಏನೂ ಕೊಟ್ಟಿರಲಿಲ್ಲ. ಸರಿಯಾಗಿ ಬಾಡಿಗೆ ಕೊಟ್ಟರೆ ಸಾಕಾಗಿತ್ತು. 1ನೇ ತಾರೀಕು ರಾಮನಾಥ್ ಬಂದು ಬಾಡಿಗೆ ಕೊಡಲಿಲ್ಲ. 2ನೇ ತಾರೀಕು ಕಳೀತು. ರಂಗನಾಥರಿಗೆ ಚಡಪಡಿಕೆ ಪ್ರಾರಂಭ ಆಯಿತು. ಆದರೆ ಮರುದಿನ ರಾಮನಾಥ್ ತಮ್ಮ ಹೆಂಡತಿ ಜೊತೆಗೆ ಬಂದು ತಡವಾಗಿ ಬಂದದ್ದು ಕ್ಷಮ ಕೇಳಿ 175 ರೂಪಾಯಿಗಳನ್ನು ಕೊಟ್ಟರಂತೆ. ರಂಗನಾಥರು ಹೆಚ್ಚಾಗಿ ಕೊಟ್ರಿ, 150 ಅಲ್ವಾ ಬಾಡಿಗೆ ಅಂದರು. ಇಲ್ಲ ಸ್ವಾಮಿ, ನಿಜವಾಗಿಯೂ ನಿಮ್ಮ ಮನೆಗೆ 250 ರೂಪಾಯಿ ಕೊಡಬೇಕು, ಆದರೆ ನಮಗಷ್ಟು ಚೈತನ್ಯ ಇಲ್ಲ ಅಂತ ಹೇಳಿ ಒಪ್ಪಿಸಿ ನೋಡಿದ್ರು. ರಂಗನಾಥರಿಗೆ ಆಶ್ಚರ್ಯ, ಕೇಳೋದಕ್ಕಿಂತ ಕಮ್ಮಿ ಕೊಡೋ ಜನ ಇದ್ದಾಗ ಹೆಚ್ಚಿಗೆ ಕೊಡೋರು ಸಿಗ್ತಾರ ಯಾರಾದರೂ? ರಾಮನಾಥ್ ದಂಪತಿಗಳು ಆ ಮನೇಲಿ 10 ವರ್ಷ ಇದ್ರು. ತಮ್ಗೆ ಅನುಕೂಲ ಆಗಲಿ ಅಂತ ಒಂದು ವರ್ಷದ ನಂತರ ಮನೆಗೆ ಫ್ಯಾನ್ಗಳನ್ನು ಹಾಕ್ಸ್ಕೊಂಡ್ರು. ಕೆಲ ಸಮಯದ ನಂತರ ಗ್ಯಾರೇಜಿಗೆ ಒಂದು ಮಜಬೂತಾದ ಬಾಗಿಲನ್ನು ಕೂಡಿಸಿದ್ರು. ಆದರೆ ಕೆಲ ಭಾಗದ ಖರ್ಚನ್ನಾದರೂ ನಾನು ಕೊಡಬೇಕಲ್ವಾ ಅಂತ ರಂಗನಾಥ್ ಕೇಳಿದರೆ, ಬಿಡಿ ಸಾರ್, ಇದು ನಮ್ಮನೇನೆ ಅಲ್ವಾ, ನಾವೇ ತಾನೇ ಬಳಸೋದು ಅಂತ ಹೇಳಿ ಇವರಿಂದ ಹಣ ಪಡೆಯದೆ ತಾವೇ ಖರ್ಚನ್ನೆಲ್ಲ ಭರಿಸಿದ್ರು. ಮತ್ತೊಂದು ವರ್ಷ ಆದಮೇಲೆ ಆ ಮನೆಗೆಲ್ಲ ತುಂಬ ಆಕರ್ಷಕವಾದ ಅದರ ಬಹು ಬೆಳೆ ಬಾಳುವಂಥ ಬಣ್ಣವನ್ನು ಬಳಸಿದರು. ಆಗಲೂ ರಂಗನಾಥರ ಮನವಿ ಒಪ್ಕೊಳ್ಳದೆ ತಾವೇ ಖರ್ಚು ಮಾಡಿದ್ರು. ಮತ್ತೊಂದು ವರ್ಷದ ನಂತರ ರಂಗನಾಥರ ಹತ್ರ ಒಂದು ಬಾಡಿಗೆಯನ್ನು ತಾನೇ 500 ರೂಪಾಯಿಗೆ ಹೆಚ್ಚು ಮಾಡಿಕೊಟ್ರು. ಯಾಕೆ ಹೆಚ್ಚಿಗೆ ಮಾಡಿದ್ದೀರಿ ಅಂತ ಕೇಳಿದರೆ, ಸರ್, ಈ ಮನೆ ನನಗೆ ಸೌಭಾಗ್ಯ ತಂದಿದೆ, ನನ್ನ ಕೆಲಸ ತುಂಬ ಚೆನ್ನಾಗಿ ನಡೆದು ಲಾಭ ಆಗ್ತಾಯಿದೆ, ಅದು ಸ್ವಲ್ಪ ಆದರೆ ನಿಮ್ಮ ಜೊತೆಗೆ ಹಂಚ್ಕೋಬೇಡ್ವೇ ಅನ್ನಕ್ರಂತೆ. ಭಗವಂತನ ಕೃಪೆಯಿಂದ ಅವರು ಅಭಿವೃದ್ಧಿ ಹೊಂದಿ ಹೊಸ ಸೈಟ್ ಕೊಂಡ್ಕೊಂಡ್ರು, ಹೊಸ ಕಾರ್ ಬಂತು ಮನೆಗೆ. ಪ್ರತಿ ಬಾರಿ ಹಿಂಗಾದಾಗ ರಂಗನಾಥರನ್ನು ಕಂಡು, ಇದು ನಿಮ್ಮ ಮನೆಗೆ ತಂದು ಕೊಟ್ಟಂಥ ಭಾಗ್ಯ ಸ್ವಾಮಿ, ನಿಮ್ಮ ಮನೆ ಭಾಗ್ಯ ಇದು ಅಂತ ಇದ್ರು. ರಂಗನಾಥರು ಬಾಡಿಗೆ ಇದ್ದರಲ್ಲ ಮಲ್ಲೇಶ್ವರಂದಲ್ಲಿ, ಆ ಮನೆ ಮಾಲಕರು ನಿವೃತ್ತಿ ಹೊಂದಿ ಬೆಂಗಳೂರಿಗೆ ಬರ್ತಾರೆ ಅಂತ ಗೊತ್ತಾಯಿತು. ಆಗ ಅವರು ರಾಮನಾಥರಿಗೆ ವಿಷಯ ಹೇಳಿ, ನಮ್ಮ ಮನೆಯನ್ನು 6-7 ತಿಂಗಳಲ್ಲಿ ಖಾಲಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡ್ರು. ಆಯಿತು ಸ್ವಾಮಿ ಅಂದರು. ಇನ್ನೂ 2 ತಿಂಗಳು ಕಳೆದಿಲ್ಲ, ರಾಮನಾಥ್ ದಂಪತಿಗಳು ಬಂದು ರಂಗನಾಥ್ ದಂಪತಿಗಳನ್ನು ಮನೆಗೆ ಊಟಕ್ಕೆ ಕರೆದ್ರು. ಇವ್ರು ಮನೆಗೆ ಹೋದಾಗ ಅದು ಲಕ್ಷಣವೇ ಬೇರೆ ಆಗಿದೆ. ಮನೆ ಖಾಲಿ ಆಗಿದೆ, ಮನೆ ಮುಂದೆ ಹೂವಿನ ತೋಟ ನಳನಳಿಸ್ತಾ ಇದೆ, ಮನೆಗೆಲ್ಲ ಹೊಸ ಬಣ್ಣ ಬಂದಿದೆ, ಎಲ್ಲ ಸಿಂಗಾರ ಆಗಿದೆ ಮನೆ. ಏನಿದು ಮನೆ ಖಾಲಿ ಮಾಡಿದ್ದೀರಿ ಅಂತ ಗಾಬರಿಯಿಂದ ಕೇಳಿದ ರಂಗನಾಥ್. ಇದು ತಮ್ಮ ಮನೆ ಸ್ವಾಮಿ, ನಮಗೆ ಭಾಗ್ಯ ತಂದು ಕೊಟ್ಟಂಥ ಮನೆ ಇದು, ಇನ್ನು ಆ ಸೌಭಾಗ್ಯ ನಿಮ್ಮದಾಗಲಿ ಅಂಥೇಳಿ ಮನೆ ಕೀಲಿಕೆ ಒಪ್ಪಿಸಿದ್ರು. ದಂಪತಿಗಳಿಗೆ ಔತಣ ಮಾಡಿಸಿ ಉಡುಗೊರೆ ಕೊಟ್ಟು ತಮ್ಮ ಮತ್ತೊಂದು ಬಾಡಿಗೆ ಮನೆಗೆ ಹೋದ್ರಂತೆ. ರಂಗನಾಥರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ 2 ಪಟ್ಟು ಹೆಚ್ಚು ಬಾಡಿಗೆ ಕೊಟ್ಟು ಬೇರೆ ಮನೆ ಹಿಡಿದಿದ್ದರಂತೆ. ಇದನ್ನು ರಂಗನಾಥ್ ಹೇಳ್ತಾರೆ, ಇದು ಹೃದಯ ಸಂಪನ್ನತೆಯ ಪರಿಪಾಕ ಅಂತ. ಏನಾದರೂ ಭಾಗ್ಯ ಬಂದರೆ ಆ ಮನೆ ಕೃಪೆ ಅಂತ ಹೇಳಬೇಕು. ಮತ್ತೊಬ್ಬರಿಗೆ ತೊಂದರೆ ಆಗದೇ ಇರಲಿ ಅಂತ ಹೇಳಿ ತಾನು ಹೆಚ್ಚು ಬಾಡಿಗೆ ಕೊಟ್ಟು ಬೇರೆ ಮನೆಗೆ ಹೋದ್ರಲ್ಲ. ರಂಗನಾಥ್ ಹೇಳ್ತಾರೆ, ಇಂಥ ಜನನು ಇದ್ದಾರಲ್ಲಪ್ಪ, ಇಂಥ ಹೃದಯ ಸಂಪನ್ನರು ಇರೋದ್ರಿಂದಾನೇ ಪ್ರಪಂಚ ಇನ್ನೂ ಚೆನ್ನಾಗಿ ಉಳ್ಕೊಂಡಿದೆ ಅಂತ.